ನಮಸ್ಕಾರ ಫ್ರೆಂಡ್ಸ್, ಆರ್ಕಿಡ್ ಫ್ಯಾಷನ್ಸ್ಗೆ ಸ್ವಾಗತ. ಇವತ್ತು ಡೋನೆಟ್ ರಿಂಗ್ಸ್ ಯೂಸ್ ಮಾಡಿ ಒಂದು ಸಿಂಪಲ್ ಆದ ಡಿಸೈನು ಬಟ್ ಗ್ರ್ಯಾಂಡಾಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾನು ಸ್ಟಾರ್ಟ್ ಮಾಡಿದ್ದೀನಿ. ಅದಕ್ಕೆ ಈ ಥರ ಡೋನೆಟ್ ಬೀಡ್ಸ್ ಯೂಸ್ ಮಾಡಿದ್ದೀನಿ. ನಾನು ಪ್ಲಾಸ್ಟಿಕ್ ಬೀಡ್ಸ್ ಬದಲು ಇದು ನೋಡಿ ಈ ಥರ ಮಾಡಿದ್ದೀನಿ. ಸ್ಟಾರ್ಟಿಂಗು 2 ಸರಿ ನೋಡಿ ಲಾಕ್ ಮಾಡಿಬಿಟ್ಟು ದಾರ ತಗೊಳ್ಳಿ. 2 ಸರಿ 4 ಚೈನ್ ಲಾಕ್ ಮಾಡ್ಕೋಬೇಕು. 4 ಚೈನ್ 2 ಸರಿ ಲಾಕ್ ಮಾಡಿದ್ಮೇಲೆ ಬೀಡನ್ನ ಹೆಂಗೆ ತೊಗೊಳ್ಳೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಇವಾಗಿದೆ ಸ್ಟಾರ್ಟಿಂಗ್ ಅಂದ್ಕೊಳ್ಳಿ. 2 ಸರಿ ಲಾಕ್ ಮಾಡಿರ್ತೀರ. ಈಗ 1 ಸರಿ ಕ್ರೋಶೆ ಮೇಲೆ ದಾರ ಹಾಕ್ಕೊಂಡು ನೋಡಿ ಬೀಡ್ ತೊಗೊಳ್ಳಿ. ಇದ್ರೊಳಗೆ ಹೋಗಿ 3 ದಾರ ಬರುತ್ತಲ್ವ, 2 ದಾರದಿಂದ 1 ಸರಿ ಹೊರಗಡೆಗೆ ಬನ್ನಿ, ಮತ್ತು 2 ದಾರದಿಂದ 1 ಸರಿ ಬನ್ನಿ. ಈ ಥರ ಸ್ಟಾರ್ಟಿಂಗು. ಇದೇ ಥರ ರಿಂಗ್ ದೊಡ್ಡದಾಗಿರೋದ್ರಿಂದ ನಿಮಗೆ 25ರಿಂದ 30 ಹಿಡಿಯುತ್ತೆ ನೋಡಿ. ಇದೇ ಥರ 1 ಸರಿ ಕ್ರೋಶ ಮೇಲೆ ದಾರ ಹಾಕ್ಕೊಳ್ಳೋದು, ಡಬಲ್ ಕ್ರೋಶ ಹಾಕ್ಕೊಳ್ತಾ ಹೋಗಬೇಕು. ಈ ಥರ ಫುಲ್ ರಿಂಗು ಡಬಲ್ ಕ್ರೋಶ ಹಾಕ್ಕೊಳ್ತಾ ಹೋಗಬೇಕು. ಇದು ಆ್ಯಕ್ಚುಲಿ ಬ್ರೌನು ಪರ್ಪಲ್ 2 ಮಿಕ್ಸ್ ಆಗಿರೋ ಕಲರ್ ಇದು. ಇದಕ್ಕೆ ಈ ಥರ ಗ್ರೀನು ಪಲ್ಲು ಬಂದಿದೆ ವಿತ್ ಸಿಲ್ವರ್ ಇದು ಜರಿ. ಸೊ ಸಿಲ್ವರ್ ಬೀಡ್ಸು, ಸಿಲ್ವರ್ ಕ್ರಿಸ್ಟಲ್ಸು ಆ ಥರ ಯೂಸ್ ಮಾಡಿದ್ದೀನಿ ನಾನು. ಇದಕ್ಕೆ 6 ಎಳೆ ದಾರ, 10 ನಂಬರ್ ಕ್ರೋಶ ನೋಡಿ. ಪೂರ್ತಿ ಕವರ್ ಮಾಡೋಣ. ನನ್ನ ಪ್ರಕಾರ ಇಷ್ಟು ನಾನು ಮಾಡಿದ್ದೀನಲ್ಲ, ಸೊ 30 ಡಬಲ್ ಕ್ರೋಶ ಹಿಡಿಯುತ್ತೆ. ಈ ಥರ ಮಾಡ್ತಾ ಹೋಗೋಣ. ಫುಲ್ ಕವರ್ ಮಾಡೋಣ. ಕವರ್ ಮಾಡಿದ ಮೇಲೆ ಎಂಡಲ್ಲಿ ಇನ್ನೊಂದು ಥರ ಇದೆ, ಆ ಥರ ಫಿನಿಷ್ ಮಾಡೋಣ. ನೋಡಿ ಈಗ 29 ಆಗಿದೆ. ಇದು ರಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮಗೆ ಚಿಕ್ಕ ರಿಂಗ್ ತೊಗೊಂಡ್ರೆ ಸ್ವಲ್ಪ ಆಗುತ್ತೆ ನೋಡಿ. ಈ ಥರ ಕ್ಲೋಸ್ ಮಾಡಿ ನೋಡಿ. ನಿಮ್ಗೆ ಸಾಕು ಅಂದರೆ ಸಾಕು. ಸ್ವಲ್ಪ ಗ್ಯಾಪ್ ಬಿಡುತ್ತೆ ಅಂತಂದರೆ ಇನ್ನು 1 ಹಾಕ್ಕೊಳ್ಳಿ. ಇನ್ನೊಂದು ಡಬಲ್ ಕ್ರೋಶ ಹಾಕಿ ನೋಡಿ. ಇವಾಗ ಇಲ್ಲಿ ಈ ಸ್ಟಾರ್ಟಿಂಗು ಇಲ್ಲಿ ಹಾಕಿರ್ತೀವಲ್ಲ, ಈ ಲಾಸ್ಟ್ ಚೈನ್ಗೆ ಹೋಗಿ ಒಂದು ಲಾಕ್ ಹಾಕೊಳ್ಳೋಣ. ಒಂದು ಲಾಕ್ ಹಾಕಿ ಈಗ ಏನಾಗುತ್ತೆ ಅಂದರೆ, ನೀವು ಹೀಗೆ ಲಾಕ್ ಮಾಡ್ತೀನಿ ಅಂತ ಮಾಡಿದ್ರೆ ಇದು ಟ್ವಿಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅಂದರೆ ಹಿಂಗೆ ಬೀಳೋದು, ಹಿಂಗಾಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನೋಡಿ ಈ ಥರ ತಿರುಗಿಸ್ಕೊಳ್ಳಿ. ರಿಂಗನ್ನು ನಾವು ಇಲ್ಲಿ ಫಿನಿಷ್ ಮಾಡಿದ್ದೀವಿ. ಈ ಥರ ತಿರುಗಿಸ್ಕೊಂಡು 2 ಚೈನ್ ಹಾಕಿ 1 2 3 ಮೂರನೇ ಹೋಲಿಗೆ ಹೋಗಿ ಒಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಇವಾಗ ನೋಡಿ ಇದನ್ನು ಸೀರೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಪ್ಲೇಸ್ ಮಾಡೋಣ. ಲಾಕ್ ಮಾಡ್ಕೋಬೇಕು. ಆವಾಗ ನಿಮಗೆ ಕ್ಲೀನಾಗಿ ಸ್ಟ್ರೈಟಾಗಿ ಕೂತ್ಕೊಳ್ಳುತ್ತೆ. ಈ ಥರ ಫಸ್ಟ್ ಲೈನ್ ಮಾಡ್ತಾ ಹೋಗಬೇಕು. ಮತ್ತು ಇದು ಲಾಕ್ ಆದಮೇಲೆ 4 ಚೈನ್ 3 ಟೈಮ್ಸ್ ಮಾಡ್ಕೋಬೇಕು. ಫೋರ್ ಚೈನ್ ಹಾಕಿದ್ದೀನಿ ನಾನು. 1 2 3 4 ಈ ಥರ 3 ಟೈಮ್ಸ್ ಹಾಕ್ಬಿಟ್ಟು ತಿರ್ಗಾನು ಇವಾಗ ಒಂದು ರಿಂಗ್ ಹಾಕಬೇಕು. ಈ ಥರ ಮಾಡಬೇಕು. ಸೊ ಇದೇ ಥರ ಮಾಡ್ತಾ ಹೋಗೋಣ.
ಫಸ್ಟ್ ರೋ ಇದೇ ಥರ ಆಗುತ್ತೆ. ಸೆಕೆಂಡ್ ರೋ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಸೆಕೆಂಡ್ ರೋ ಇಲ್ಲಿ ನೀವು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೆಕೆಂಡ್ ಕಲರು ಸೇಮ್ 6 ಎಳೆನೇ ತೊಗೊಳ್ಳಿ, 6 ಸ್ಟ್ರ್ಯಾಂಡ್ಸ್ ಲಾಕ್ ಮಾಡಿಬಿಟ್ಟು ನೋಡಿ ಇಲ್ಲಿಗೆ ಒಂದು ಲಾಕ್ ಮಾಡ್ಕೊಳ್ಳಿ. ನಾನು ನಿಮ್ಗೆ ಹಿಂದೆ ಹೇಳ್ದಂಗೆ ಒಂದು ಲಾಕ್ ಮಾಡಿ ಚೈನ್ ಹಾಕ್ಕೊಂಡ್ರೆ ಒಂಥರ ಸ್ಕ್ವೇರ್ ಶೇಪ್ ಬರುತ್ತದು. ಸೊ 4 ಚೈನ್ ಹಾಕಿದ್ದೆ ನಾನು, ಈಗ 3 ಚೈನ್ ಹಾಕಿ ಲಾಕ್ ಮಾಡ್ತೀನಿ. ಮೂರು ಚೈನ್ ಹಾಕಿ ಒಂದು ಲಾಕ್ ಮಾಡಿ, ಮತ್ತೆ 3 ಚೈನ್ ಹಾಕಿ ನೋಡಿ ಇದ್ರ ಹತ್ರ ನಾವು ಲಾಕ್ ಮಾಡಿರ್ತೀವಲ್ಲ ಪ್ರೀವಿಯಸ್, ಅಲ್ಲೇ ಲಾಕ್ ಮಾಡ್ಕೊಳ್ಳಿ ಈ ಥರ. ಈಗ ನೋಡಿ ಇಲ್ಲಿ ಸ್ಟಾರ್ಟಿಂಗ್ ಇರುತ್ತಲ್ಲ, ಸ್ಟಾರ್ಟಿಂಗಿಗೆ ಹೋಗಿ ಒಂದು ಹಾಫ್ ಡಬಲ್ ಕ್ರೋಶೆ ಹಾಕ್ಕೋಬೇಕು. 3 ದಾರ ಬರುತ್ತೆ, 3 ದಾರನೂ ಒಂದೇ ಸರಿ ಹಿಂಗೆ ತೊಗೋಬೇಕು. ಈಗ ಸ್ವಲ್ಪ ಸಿಲ್ವರ್ ಬೀಡ್ಸ್ ತೊಗೊಂಡಿದ್ದೀನಿ ನಾನು, 3 mm. ಸೊ ಈ ಥರ ಒಂದು ಬೀಡ್ ಹಾಕ್ಕೊಂಡು, ಬೀಡ್ ಲಾಕ್ ಬೇಡ, ಒಂದು ಬಿಟ್ಟು ನೆಕ್ಸ್ಟ್ ಒನ್ಗೆ ಹೋಗಿ 3 ದಾರನೂ ಒಟ್ಟಿಗೆ ಒಂದೇ ಸರಿ ಕ್ರೋಶಲ್ಲಿ ಹೊರಗಡೆಗೆ ಬರಬೇಕು. ಒಂದು ಬೀಡ್ ಹಾಕ್ಕೊಳ್ಳೋದು, ಮತ್ತು ಕ್ರೋಶ ಮೇಲೆ ಒಂದು ದಾರ ಹಾಕ್ಕೊಂಡು ಒಂದು ಬಿಟ್ಟು ಅದೆಷ್ಟು ಬರುತ್ತೋ ಅಷ್ಟು ಹಾಕ್ಕೊಳ್ಳಿ ಬೀಡ್ಸು. ಮತ್ತೆ ಒಂದು ಬೀಡ್ ಹಾಕ್ಕೊಳ್ಳಿ, ಮತ್ತು ಕ್ರೋಶ ಮೇಲೆ ದಾರ ಹಾಕ್ಕೊಂಡು ಒಂದು ಬಿಟ್ಟು ಒಂದು ಕಂಬದ ಮೇಲಿರೋ ಚೈನ್ ಬಿಟ್ಬಿಟ್ಟು ನೆಕ್ಸ್ಟ್ ಕಂಬದ ಮೇಲಿರೋ ಚೈನ್ಗೆ ಈ ಥರ ಲಾಕ್ ಮಾಡಬೇಕು. ಸೊ ಪೂರ್ತಿ ಮಾಡೋಣ, ನೋಡೋಣ, ಇಲ್ಲಿ ತನಕ ಎಂಡ್ ಮಾಡೋಣ. ನೋಡಿ ಲಾಸ್ಟ್ ಇಲ್ಲಿಗೆ ಬಂದು ಒಂದು ಹಾಫ್ ಡಬಲ್ ಕ್ರೋಶ ಮಾಡಿ ನೋಡಿ ಇಲ್ಲಿ ಲಾಕ್ ಆಗಿರುತ್ತಲ್ಲ, ಈ ಲಾಕ್ಗೆ ಒಂದು ಲಾಕ್ ಮಾಡಿ ಮತ್ತೆ 3 ಚೈನ್, ಮತ್ತೆ 3 ಚೈನ್. ಸೊ ಇದೇ ಥರ ಮಾಡ್ತಾ ಹೋಗೋಣ. ನೋಡಿ ಇದು ಸ್ವಲ್ಪ ದೊಡ್ಡದಾಗತ್ತೆ, ನಿಮಗೆ ಏನು ತೊಂದರೆ ಇಲ್ಲ. ಸೊ ಈ ಥರ ಬರುತ್ತೆ. ಸೆಕೆಂಡ್ ರೋ ಮಾಡ್ತಾ ಹೋಗೋಣ. ಫೈನಲ್ ಆಗಿ ಹೇಗೆ ಬಂದಿದೆ ನೋಡೋಣ ಸೀರೆ. ಇದು ಬೀಡು ಹೊಲಿದಿದ್ದೀನಿ ನಾನು ಸೂಜಿ ದಾರದಲ್ಲಿ, ಒಂದು ನಾಟ್ ಹಾಕಿ ಮಧ್ಯದಲ್ಲಿ ಹಾಕಿ, ಸೊ ದಟ್ ಅದು ಕ್ರಿಸ್ಟಲ್ ಆದ್ದರಿಂದ ನಿಮಗೆ ಶೇಕ್ ಆದಾಗ ಸ್ವಲ್ಪ ಗ್ಲಿಟರ್ ಆಗುತ್ತೆ. ಸೊ ನೋಡೋಣ ಎಲ್ಲ ಆದಮೇಲೆ ಹೇಗೆ ಬಂದಿದೆ ಅನ್ನೋದು. ಫ್ರೆಂಡ್ಸ್ ನೋಡಿ ಫೈನಲ್ ಲುಕ್ ಈ ಥರ ಕಾಣುತ್ತೆ ನಿಮಗೆ. ಸೊ ಈ ಥರ ಬೀಡ್ಸ್ ಹಾಕಿದ್ದೀನಿ. ಇದು ಕ್ರಿಸ್ಟಲ್ಲು ನೀವು ಜಸ್ಟ್ ಸ್ಟಿಚ್ ಮಾಡಿರೋದು, ನಾನು ಕಾಟನ್ ಥ್ರೆಡ್ಡಲ್ಲಿ ಸೂಜಿಲಿ ಸ್ಟಿಚ್ ಮಾಡಿರೋದು. ಸೊ ಈ ಥರ ಕಾಣುತ್ತೆ ನಿಮಗೆ. ಸೊ ಫ್ರೆಂಡ್ಸ್ ನಿಮಗಿದು ಇಷ್ಟ ಆಗಿದೆ ಒಂದು ಲೈಕ್ ಕೊಡೋದು ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ದಟ್ ನಿಮಗೆ ನಾನು ಯಾವುದನ್ನು ಡಿಸೈನ್ಸ್ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ಸೊ ನೆಕ್ಸ್ಟ್ ಯಾವುದಾದ್ರು ಒಂದು ಡಿಸೈನ್ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.